ಅಡಿಕೆ ಮರದ್ದು ಕೊನೆಯನ್ನು ಈ ರೀತಿ ಸುಟ್ಟರೆ ನೀಲಿ ಬಣ್ಣದ ಬೆಂಕಿ ಬರ್ತದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ವ್ಲಾಗ್ ಮಾಡಲಿಕ್ಕೆ ತುಂಬ ಲೇಟಾಗಿಬಿಡ್ತು. 12 ಗಂಟೆ ಆಯಿತು. ಈಗ ತಲೆಗೆ ಏರ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇವತ್ತು ಎಣ್ಣೆ ಸ್ನಾನ ಆಗ್ತದೆ. ಫುಲ್ ತಿಂಗಳೆಲ್ಲ ಹಚ್ಕೊಂಡಿದ್ದೀನಿ. ಇವತ್ತು ವ್ಲಾಗ್ ಯಾಕೆ ಲೇಟ್ ಆಯಿತು ಅಂತಂದರೆ, ನಿನ್ನೆ ಅಡಿಕೆ ಕೊಯ್ಲು ಆಯ್ತಲ್ಲ ನೋಡಿ. ಅಡಿಕೆಗಳನ್ನೆಲ್ಲ ಅಲ್ಲಿ ಮೇಲ್ಗಡೆಗೆ ಉಳಿಸೋದಿಕ್ಕೆ ಅಂತ ಅದೇ ಕೆಲಸ ಮಾಡ್ತಾಯಿದ್ವಿ. ಹಾಗಾಗಿ ಲೇಟ್ ಆಗಿಬಿಡ್ತು. ಮತ್ತು ವ್ಲಾಗ್ ಮಾಡ್ತಾ ಮಾಡೋಣ ಅಂದ್ಕೊಂಡ್ರೆ ಅದನ್ನು ಸಿಟ್ಟು ಬಂದುಬಿಡ್ತದೆ. ಕೆಲಸ ಮಾಡುವಾಗ ಹುಡುಗಾಟ ಮಾಡ್ತಾ ಇರಬೇಕು, ಇದ್ದರೂ ಕೆಲಸದ ಮೇಲೆ ಫೋಕಸ್ ಇರಬೇಕು ಅಂತ. ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ. ಇನ್ನು ಗಾರ್ಡನಿಗೆಲ್ಲ ಸುಮಾರಷ್ಟು ದಿನ ಉಂಟು ಅಡಿಕೆ ಕೆಲಸ ಮಾಡಿದ್ರೆ. ಬೇರೆ ಬೇರೆ ಮಾಡಬೇಕು, ನೀರು ಅಡಿಕೆ ಹಾಕಬೇಕು. ನಮ್ಮದು ಇವತ್ತಿಂತ ಸರ್ಕಸ್ ಆಗಿದೆ ಗೊತ್ತಲ್ಲ ನೋಡಿ. ಹಂಚಿನ ಮೇಲ್ಗಡೆಗೆ ಅಡಿಕೆ ಕೊನೆ ಒಣಸಿದ್ವಿ. ಅದೇ ಕೆಲಸ ಆಯಿತು ಇಷ್ಟೊತ್ತಿನವರೆಗೆ. ಆಮೇಲೆ ಬಿಸಿಲು ಬಂದುಬಿಡ್ತದೆ ನೋಡಿ. ಹಂಗಾಗಿ ಬೆಳಗ್ಗೆ ಚಹಾ ಕುಡ್ಕೊಂಡು ಶುರು ಮಾಡಿದ್ದು ಈಗ ಮುಗೀತು. ಈಗ ಅದಾದ್ನ ಕಡೆ ಚಹಾ ಕುಡ್ಕೊಂಡು ತೋಟಕ್ಕೆ ಹೋಗೋರೆ ಜಡ್ ಚೇಂಜ್ ಮಾಡೋಕ್ಕೆ. ನಮ್ಮದೆಲ್ಲ ಅಡುಗೆ ಕೆಲಸ ಎಲ್ಲ ಶುರುವಾಗಿದೆ ಈಗ. ಸೊ ನೋಡಿ, ಅಡುಗೆ ಕೊನೆಲ್ಲ ಒಣಸಾಯಿತು ನೋಡಿ. ಫುಲ್ ಕೈಗೆಲ್ಲ ತೆಂಗಿನೆಣ್ಣೆ ಹಚ್ಚಿದ್ದೀನಿ, ಹಿಂಗೆ ಹೊಳಿತಾ ಇದೆ ಅಂತ. ಸ್ಕಿನ್ನೆಲ್ಲ ಚಳಿಗೆಲ್ಲ ಒಂಥರ ಆಗುತ್ತಲ್ಲ, ಹಾಗಾಗಿ ತೆಂಗಿನೆಣ್ಣೆ ಫುಲ್ ಹಚ್ಚಿದ್ದೀನಿ. ನೋಡಿ ಬೆಂಕಿ ಈಗ ಹಚ್ಚಿದೆ ಅಂತ ಪವರ್ಫುಲ್ಲಾಗಿ ನೀರು ಕಾಯ್ತಾ ಇದೆ. ನಮ್ಮದೆಲ್ಲ ಮಧ್ಯಾಹ್ನಕ್ಕೆಲ್ಲ ಒಂದು ಸರಿ ಆಗಿದೆ, ಬೆಳಿಗ್ಗೆ ಆಗಿದೆ. ಈಗ ಮತ್ತೆ ಸಾಯಂಕಾಲ ಇನ್ನೊಂದು ಸ್ನಾನ ಆಗ್ತದೆ ನೋಡಿ. ಇದು ಅಡಿಕೆ ಮರದ್ದು ಕೊನೆಯನ್ನು ಈ ರೀತಿ ಸುಟ್ಟರೆ ನೀಲಿ ಬಣ್ಣದ ಬೆಂಕಿ ಬರ್ತದೆ. ಕಾಣಿಸ್ತಾ ಉಂಟಾ? ನೀಲಿ ಬಣ್ಣದ ಬೆಂಕಿ ಬಂದರೆ ಅದು ತುಂಬ ಅದರಲ್ಲಿ ಬೆಂಕಿಯ ಪವರ್ ಇರುತ್ತೆ ಮತ್ತು ಬೇಗ ಬಿಸಿ ಆಗ್ತದಂತೆ ಹೇಳ್ತಾರೆ ಅಲ್ವಾ, ಎಂಥ ವಿಜ್ಞಾನದಲ್ಲಿ ನೋಡಿ. ನೀಲಿ ಬಣ್ಣದ ಬೆಂಕಿ ತುಂಬ ಪವರ್ ಇರುತ್ತೆ ಅಂತ. ಅದರಲ್ಲಿ ಈ ಅಡಿಕೆ ಮರದ್ದು ಕೊನೆ ಹಾಕಿದ್ರೆ ಮಾತ್ರ, ಒಣಗಿರೋದು ಹಾಕಿದ್ರೆ ಮಾತ್ರ ಈ ಥರ ಪವರ್ಫುಲ್ ಬೆಂಕಿ ಬರುತ್ತೆ ನೋಡಿ. ಇದರಲ್ಲಂತೂ ಇದು ಹೊಸ ಒಲೆ ನೋಡಿ, ಎಷ್ಟು ಬೇಗ ನೀರು ಕಾಯ್ತದೆ ಅಂತಂದರೆ ಒಂದು 2 ಕಾಯಿ ಸಿಪ್ಪೆ ಹಾಕಿದ್ರೂ ಸಾಕು, ಅಷ್ಟು ಬೇಗ ನೀರು ಕಾಯ್ತದೆ. ಮತ್ತು ತುಂಬ ಹೊತ್ತುವರೆಗೂ ಇರ್ತದೆ ಬಿಸಿ. ಬೆಳಿಗ್ಗೆ ಮಾಡಿದ್ರೆ ಮಧ್ಯಾಹ್ನವರೆಗೂ ಇರ್ತದೆ, ಅಷ್ಟು ಬಿಸಿ ಆಯ್ತಾ ಇರ್ತದೆ. ಫ್ರೆಂಡ್ಸ್, ಈ ಹೂವು ಎಷ್ಟೊಂದು ಚೆನ್ನಾಗಿದೆ, ಫುಲ್ ಎಲ್ಲೋ ಕಲರು. ಸಖತ್ತಾಗಿದೆ ಮಾತ್ರ. ಆ ಕಡೆಗೆ ಈ ಕಡೆ 2 ಕಡೆನೂ ಅಷ್ಟೇ. ಈಗ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ತುಂಬ ರಾಶಿ ಹೂವು. ನಿಮಗೂ ಫೇವ್ರೇಟಾ ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಸಂಜೆ ಆಗಬಿಡ್ತು. ಇವತ್ತಂತೂ ಎಂಥ ವ್ಲಾಗ್ ಮಾಡಲಿಕ್ಕೇನು ಆಗಲಿಲ್ಲ. ಇವತ್ತು ನಮ್ಮ ಮನೆಗೆ ನೆಂಟರು ಬಂದಿದ್ದರು. ಯಾರು ಅಂತಂದರೆ ನಮ್ಮ ಚಿಕ್ಕಪ್ಪ, ಚಿಕ್ಕಮ್ಮ, ಆಮೇಲೆ ಚಿಕ್ಕಪ್ಪನ ಮಕ್ಕಳು, ಮಗ, ಸೊಸೆ ಎಲ್ಲ ಬಂದಿದ್ದರು. ಹೋದ ವರ್ಷ ಮದುವೆ ಆಗಿತ್ತು ನೋಡಿ. ಹೊಸ ಜೋಡಿನೂ ನಮ್ಮ ಮನೆಗೆಲ್ಲ ಬಂದಿಲ್ಲಾಗಿದ್ರು. ಇವತ್ತಿನ ದಿನ ಬಂದಿದ್ದರು. ಅದಕ್ಕೇನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಿದ್ವಿ. ಆಮೇಲೆ ಅವರು ಮಧ್ಯಾಹ್ನ 1 ಗಂಟೆಗೆ ಬಂದಿದ್ದರು. ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಹಾಗೆಯೇ ಜಸ್ಟ್ ಹೋದರು. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸುಮಾರಷ್ಟು ವೆರೈಟೀಸ್ ಎಲ್ಲ ಮಾಡಿದ್ವಿ. ಹಾಗೆಯೇ ಒಂದು ವಿಡಿಯೋ ಕ್ಲಿಪ್ಪನ್ನು ಹಾಕಿರ್ತೀನಿ. ಹಾಗೆ ಮಾಡ್ತಾ ಅವಾಗಲೆಲ್ಲ ತುಂಬ ಗಡ್ಬಿಡಿ ಇತ್ತು. ಅದು ಬೇರೆ ನಮ್ದು ಬೆಳಿಗ್ಗೆ ಅಡಿಕೆ ಕೊನೆ ಮೇನ್ ಹಾಕೋದಿತ್ತು ನೋಡಿ ಹಂಚಿನ ಮೇಲೆ. ಅದೆಲ್ಲ ಒಣಗಿಸಿ ಸ್ನಾನ ಮುಗಿಸಿ ಅಡುಗೆ ಮಾಡೋಷ್ಟರಲ್ಲೇ ನಮಗೆ ಒಳಗೆ ಬರೋದಕ್ಕೆ, ಅಂದರೆ ಅಡುಗೆ ಎಲ್ಲ ಮಾಡೋದಕ್ಕೆ ಒಳಗೆ ಬರೋದಕ್ಕೇ ಸುಮಾರು ಒಂದು 12 ಗಂಟೆ ಆಗಿಬಿಡ್ತು.
ಅದರ ನಂತರ ಮತ್ತೆ ಅಡುಗೆ ಎಲ್ಲ ಮಾಡಿ ಅನ್ನೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡ್ತು. ಹಂಗಾಗಿ 1:30 2 ಗಂಟೆ ಹತ್ತತ್ರ ಆಯಿತು ಊಟಕ್ಕೇ. ಅದಾದಮೇಲೆ ಅಕ್ಕ ಹಚ್ಕೊಟ್ಟು ಅವ್ರನ್ನೆಲ್ಲ ಕಳಿಸ್ಕೊಟ್ಟು ಹೀಗೆ ಎಲ್ಲ ದಿನ ಕಳೆದುಬಿಡ್ತು. ಈಗ ವ್ಲಾಗ್ನ ಶುರು ಮಾಡಿದ್ದೀನಿ. ಎಷ್ಟಾಗ್ತದೆ ಅಂತ ಗೊತ್ತಿಲ್ಲ. ಹಾಗೆಯೇ ಇವತ್ತು ಕಂಪ್ಲೀಟಾಗಿ ಅಪ್ಲೋಡ್ ಮಾಡ್ತೀನಿ ಅಂತಲೂ ಕೂಡ ಗೊತ್ತಿಲ್ಲ. ಸೊ ಹೀಗಾಯಿತು ಇವತ್ತಿನ ದಿನ. ಅಷ್ಟೇ ಫ್ರೆಂಡ್ಸ್. ಈಗ ನಾನು ಮರಗೆಣಸನ್ನು ಕೀಳ್ಲಿಕ್ಕೆ ಹೋಗ್ತಾ ಇದ್ದೀನಿ. ಚೀಲದಲ್ಲಿ 1-2 ಬುಡ ನೆಟ್ಟಿಟ್ಟಿದೆ. ಅದನ್ನು ಕೀಳಬೇಕು. ಎಂತಕ್ಕಂದ್ರೆ ರಾತ್ರಿ ನಮ್ಮನೆಗೆ ಸ್ಪೆಷಲ್ ನೆಂಟರು ಬಂದುಬಿಟ್ಟಿದ್ದಾರೆ ಕಾರ್ಯಾಚರಣೆಗೆ ಅಂತ. ಅವರು ಇವತ್ತಿನ ದಿನ ರಾತ್ರಿನೂ ಕೂಡ ಬಂದರೆ ಎಲ್ಲ ಖಾಲಿ ಮಾಡೋಕ್ಕೆ ಹೋಗ್ಬಿಡ್ತಾರೆ. ಹಾಗಾಗಿ ಅದೊಂದು ಕೆಲಸ ಈಗ ಮಾಡ್ಕೊಂಡ್ರೆ ನನಗೆ ರಾತ್ರಿ ನಿದ್ರೆ ಬರ್ತದೆ. ಇಲ್ಲಾಂತಂದರೆ ಎಲ್ಲ ನೆಂಟರ ಪಾಲಾಗಿ ಹೋಗ್ಬಿಡ್ತದೆ. ಯಾರು ಆ ನೆಂಟರು ಅಂತ ಮುಂದೆ ಮತ್ತೆ ತಿಳಿಸ್ತೇನೆ ಬನ್ನಿ. ರಾಕಿಗೆ ಇವತ್ತು ಅಡಿಕೆ ಕೊಯ್ಲಿಲ್ಲ ಅಂತ ಬೇಜಾರು. ಎಂತ ಕೇಳಿ, ತೋಟದಲ್ಲಿ ಇರೋಕ್ಕಾಗೋದಿಲ್ಲ, ಮನೇಲಿ ಇರಬೇಕು ಹೇಳಿ. ಬಾ. ನಮ್ಮ ಮನೆದೆಲ್ಲ ಕೋಳಿನ ಹೊರಗೆ ಬಿಡಲಿಲ್ಲ. ಎಂತಕ್ಕಂದ್ರೆ ನಿನ್ನೆಲ್ಲ ಫುಲ್ ಜಗಳ ನೋಡಿ. ಇವತ್ತು ಬೆಳಗ್ಗೆ ಒಂದ್ಸರಿ ಬಿಟ್ಟೆ ಮತ್ತೆ ಜಗಳ ಮಾಡ್ತಿತ್ತು. ಹಂಗಾಗಿ ಎಲ್ಲನೂ ಕೂಡ ಕೂಡಲೇ ಹಾಕಿಟ್ಟಿದ್ದೀನಿ. ಸಣ್ಣ ಪಿಳ್ಳಿಗಳೆಲ್ಲ ಹೊರಗಿದ್ದಾವೆ. ನೋಡಿ ಫ್ರೆಂಡ್ಸ್, ಕತ್ಲಾಗ್ತಾ ಬಂದುಬಿಡ್ತು. ನನಗೆ ಮತ್ತೊಂದು ಬೇರೆ ಕೆಲಸ ಬಂತು. ಮತ್ತು ಇವತ್ತು ಈಗ ನೆಂಟರೆಲ್ಲ ಬಂದಿದ್ರು. ಅವ್ರನ್ನೆಲ್ಲ ಕಳಿಸ್ಕೊಟ್ಟು ಬರುವಷ್ಟು ಕತ್ಲಾಗ್ಬಿಡ್ತು. ಇದ್ರ ಕೀಳೋದಕ್ಕೆ ಬರೋದಕ್ಕೇ ಆಗಲಿಲ್ಲ. ಇದರದ್ದು ಗಿಡನಾದ್ರೂ ನಾಳೆ ನೆಡ್ತೀನಿ. ಅದೇ ಗಡ್ಡೆ ಮಾತ್ರ ಇವತ್ತಿನ ಕೀಳಲೇಬೇಕು ಅಂತ. ನೋಡಿ, ಸಂಜೆ ಟೈಮಲ್ಲಿ ಮನೆ ಕೋಳಿ ಎಲ್ಲ ಇದ್ರ ಮೇಲೆ ಕೂತ್ಕೊಂಡೇ ಇರ್ತದೆ. ಹಿಡ್ಕೊಂಡು ಹೋಗಿ ಗೂಡಲ್ಲಿ ಹಾಕಬೇಕು. ಈಗ ನೋಡಿ ಆರಾಮ ಕೈಗೆ ಸಿಗ್ತದೆ. ನೋಡಿದ್ರ, ನೋಡಿ ಸಿಂಗಾರಿ ಎಲ್ಲ ಹುಲ್ ತಿಂತವ್ರೆ. ಅಂದರೆ ಈ ಥರ ಕಟಿಂಗ್ಸನ್ನು ತಗೊಳ್ಬೇಕು. ಆಮೇಲೆ ಇದರಲ್ಲಂತೂ ಬೇಡಿ, ಈಗ ಅದನ್ನು ಕೂಡ ನೆಡ್ತೀನಿ. ಅದು ಕೂಡ ಆಗ್ತದೆ. ವೇಸ್ಟ್ ಅಂತ ಯಾವುದೂ ಇಲ್ಲ ಇದರಲ್ಲಿ. ಒಂದು ಇಷ್ಟು ಸಣ್ಣ ಕಟಿಂಗ್ ಹಾಕಿದ್ರೂ ನಮಗೆ ಗಡ್ಡೆ ಆಗ್ತದೆ. ಇದರಲ್ಲೇ ಒಂದು ಸಣ್ಣ
ಈ ಥರದಿಂದ ಕಡ್ಡಿ ಕೂಡ ವೇಸ್ಟ್ ಅಂತ ಆಗೋದಿಲ್ಲ. ಇಷ್ಟು ಸಣ್ಣ ಕಡ್ಡಿಯಿಂದನೂ ಕೂಡ ನಾವು ಗಿಡ ಮಾಡ್ಬೋದು. ಆದರೆ ಸ್ವಲ್ಪ ಒಂದು ವರ್ಷ ಲೇಟ್ ಆಗುತ್ತೆ. ಈ ಥರದ್ದು ಮಾಡಿದ್ರೆ ಒಂದು 6 ತಿಂಗಳ ಒಳಗಡೆಗೆ ನಮಗೆ ಗಡ್ಡೆ ಸಿಗ್ತದೆ. ಈ ಥರದ ನೆಟ್ಟರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಒಂದಿಷ್ಟು ಸಣ್ಣ ಕಡ್ಡಿ ಕೂಡ ಇದರಲ್ಲಿ ಸಾಯೋದಿಲ್ಲ. ಅದನ್ನು ನೆಟ್ಟರೆ ನಮಗೆ ಗಡ್ಡೆ ಆಗ್ತದೆ. ಈಗ ಇದಿಷ್ಟು ಕಟಿಂಗ್ಸನ್ನು ನೆಡಬೇಕು ಅಂತ ತೆಗೆದಿದ್ದೀನಿ ನೋಡಿ. ಆಮೇಲೆ ಅದನ್ನು ಕೂಡ ನೆಡ್ತೀನಿ. ಈ ಥರದ್ದೆಲ್ಲ ಪೆಟ್ಟಾಗ್ತೀನಿ, ಯಾಕಂತಂದರೆ ತುಂಬ ವರ್ಷ ಲೇಟ್ ಆಗ್ತದೆ, ಅಷ್ಟು ತಾಳ್ಮೆ ಇಲ್ಲ ಕಾಯೋದಕ್ಕೆ. ಅದರ ನೆಟ್ಟರೆ ನಮಗೆ 6 ತಿಂಗಳ ಒಳಗಡೆ ಗಡ್ಡೆ ಎಲ್ಲ ಸಿಗ್ತಾ ಇರುತ್ತೆ.